ದರ್ಶನ್ ಮತ್ತು ಪವಿತ್ರ ಗೌಡ ಗ್ಯಾಂಗ್ಗೆ ಜಾಮೀನು ಮಂಜೂರಾಗಿದೆ. 7 ಜನರಿಗೆ ಒಟ್ಟು ಜಾಮೀನು ಸಿಕ್ಕಿರೋದು. ಜಾಮೀನು ಸಿಕ್ಕರೂ ಕೂಡ ಸೋಮವಾರನೇ ಪವಿತ್ರ ಗೌಡ ಬಿಡುಗಡೆ ಆಗೋದು. ಅದಕ್ಕೆ ರೀಸನ್ಸ್ ಇದಾವೆ, ಕೆಲವು ಹೇಳ್ತಾ ಹೋಗ್ತೀವಿ ಮುಂದೆ. ನಾಳೆ ಸೆಷನ್ಸ್ ಕೋರ್ಟ್ಗೆ ರಜೆ ಇದೆ, ಯಾಕಂದ್ರೆ ಒಂದು ಸೆಕೆಂಡ್ ಸ್ಯಾಟರ್ಡೇ ಅನ್ನುವಂತಹ ವಿಚಾರ, ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ರಜೆ ಇದೆ. ಇಂದು ಸಂಜೆಯೊಳಗೆ ಜಾಮೀನು ಪ್ರಕ್ರಿಯೆ, ಇಷ್ಟೂ ಪ್ರಕ್ರಿಯೆ ನಾವಾಗಲೇ ಹೇಳ್ತಾ ಇದ್ವಲ್ಲ, ಸರ್ಟಿಫೈಡ್ ಕಾಪಿ ತಗೊಳ್ಬೇಕು, ಶ್ಯೂರಿಟಿ ಪೂರೈಕೆ ಮಾಡಬೇಕು, ರಿಲೀಸ್ ಆರ್ಡರ್ ಸಿಗಬೇಕು, 6 ಗಂಟೆ ಒಳಗೆ ಏನೋ ಫಿಸಿಕಲ್ ಆಗಿ ಅಥವಾ ಫಿಸಿಕಲ್ ಅಪಿಯರ್ ಆಗಬೇಕು ಅಥವಾ ಫ್ಯಾಕ್ಸ್ ಮೂಲಕ ರಿಲೀಸ್ ಆರ್ಡರ್ ಕಾಪಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ಜೈಲ್ ಸಿಗ್ಬಂದಿಗೆ. ಇಷ್ಟೆಲ್ಲ ಮಾಡೋದಕ್ಕೆ 6 ಗಂಟೆ ಒಳಗೆ, ಇನ್ 2 hours ಒಳಗಡೆ ಹಾರ್ಡ್ಲಿ ಇಂಪಾಸಿಬಲ್ ಪ್ರಾಸೆಸ್ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನೊಂದೆರಡು ದಿನಗಳ ಕಾಲ ಪರಪ್ಪನಗ್ರಹಾರದ ಜೈಲು ಹಕ್ಕಿಯಾಗಿ ಕಂಟಿನ್ಯೂ ಆಗಬೇಕಾಗತ್ತೆ ಪವಿತ್ರ ಗೌಡ ಅವರು ಅನ್ನೋದು ಕಂಡು ಬರ್ತಾ ಇರುವಂತಹ ವಿಚಾರ. ಖುಷಿ ಇರಬಹುದು ಅವರಿಗೆ, ಇವತ್ತೇ ರಿಲೀಸ್ ಆಗ್ತಾರ ಅನ್ನುವಂತಹ ಕುತೂಹಲ ಅವ್ರ ಕುಟುಂಬಕ್ಕೂ ಇದ್ದಿರಬಹುದು. ಆದರೆ ಸೋಮವಾರಕ್ಕೆ ಅದು ಬಹುತೇಕ ಆ ಪ್ರಕ್ರಿಯೆಗಳಾಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ರಿಲೀಸ್ ಆರ್ಡರ್ ಕಾಪಿ ಸಿಗೋ ತನಕ ಕೂಡ ಇವರ ರಿಲೀಸು ನಿಜವಾಗ್ಲೂ ಇಂಪಾಸಿಬಲ್ ಮಾತು. ಸೊ ಇನ್ನೊಂದು 1-1.5 ಗಂಟೆನಲ್ಲಿ ಆ ಪ್ರಾಸೆಸ್ ಎಲ್ಲ ಮುಗಿಯೋ ಸಾಧ್ಯತೆ ಇದೆಯಾ? ವಕೀಲರು ಏನಾದರೂ ತಯಾರಿ ಮಾಡ್ಕೊಂಡಿದೀವಿ ಅನ್ನೋದನ್ನೇನಾದರೂ ಹೇಳ್ತಾ ಇದ್ರಾ? ಮಮತಾ, ಈಗಾಗಲೇ 4 ಗಂಟೆ ಆಗಿದೆ. 4 ಗಂಟೆ ಆದರೂ ಕೂಡ ಇದು ಕೂಡ ಅಧಿಕೃತವಾಗಿ ಸರ್ಟಿಫೈಡ್ ಕಾಪಿ ಹೇಳ್ತಾರೆ ಆದೇಶದ ಪ್ರತಿ ಇನ್ನೂ ಕೂಡ ಆರೋಪಿ ಪರ ವಕೀಲರಿಗೆ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಕ್ಕಿದ್ರೂ ಕೂಡ 5 ಗಂಟೆ ಒಳಗಾಗಿ ಸಿಕ್ಬಹುದು. ಅದನ್ನ ಮತ್ತೆ ಟ್ರಯಲ್ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ಬೇಕು. ಜೊತೆಗೆ ಅದರಲ್ಲಿ ಇರುವಂತ ಕಂಡೀಷನ್ಗಳಿರ್ಬೇಕು, ಇರೋಂಥದ್ದೇನಿರ್ತದೆ, ಬಹುತೇಕ 1-2 ಲಕ್ಷದ ಬಾಂಡ್ ಇರುವಂತ ವಿಚಾರ ಇರ್ಬೋದು, 2 ಶ್ಯೂರಿಟಿ ಇರುವಂತದ್ದು ವಿಚಾರ ಇರ್ಬೋದು, ಅದನ್ನೆಲ್ಲ ಕೂಡ ಟ್ರಯಲ್ ಕೋರ್ಟ್ ನಲ್ಲಿ ಫುಲ್ಫಿಲ್ ಅನ್ನ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳಿದಾವೆ. ಆ ಹಿನ್ನೆಲೆಯಲ್ಲಿ 5:30 ಒಳಗಾಗಿ ಆ ಪ್ರಕ್ರಿಯೆಗಳು ಇವತ್ತು ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ಮಮತಾ. ಆ ಹಿನ್ನೆಲೆಯಲ್ಲಿ ನಾಳೆ ಏನು ಶನಿವಾರ ಇರೋದ್ರಿಂದ ನಾಳೆ ಕೋರ್ಟ್ನ ಕಲಾಪಗಳಿರೋದಿಲ್ಲ. ಬಹುತೇಕ ಸೋಮವಾರದ ಬೆಳಗ್ಗೆ ನಂತರ ಸರ್ಟಿಫೈಡ್ ಕಾಪಿಯನ್ನು ಇಟ್ಕೊಂಡು ಅವರ ಷರತ್ತುಗಳೇನಿರುತ್ತೆ ಆ ಷರತ್ತುಗಳನ್ನ ಪೂರೈಕೆಯನ್ನ ಮಾಡಬೇಕು. ಅದಾದ ನಂತರ ಸಂಬಂಧಪಟ್ಟಂತ ನ್ಯಾಯಾಲಯ ಅಂದ್ರೆ ಸಂಬಂಧಪಟ್ಟಂತ ಜೈಲಿನ ಅಧಿಕಾರಿಗಳೇನಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಆದೇಶದ ಪ್ರತಿಯನ್ನ ರವಾನೆಯನ್ನ ಮಾಡಬೇಕಾಗ್ತದೆ. ರವಾನೆಯನ್ನ ಮಾಡಿದ ಬಳಿಕ ಅಷ್ಟೇ ಅವರ ಬಿಡುಗಡೆ ಆಗುವಂಥದ್ದು. ಈಗ ಪರಪ್ಪನಗರ ಆದ್ರೆ ಅಮೀನಾರೇ ತೆಗೆದುಕೊಂಡೋಗಿ ಆದೇಶದ ಪ್ರತಿಯನ್ನ ತೆಗೆದುಕೊಂಡೋಗಿ ಅವರನ್ನ ಬಿಡುಗಡೆ ಮಾಡಿಸ್ಕೊಳ್ಳುವಂತ ಪ್ರಕ್ರಿಯೆಗಳಿದಾವೆ. ಆದ್ರೆ ಹೊರಗಡೆ ಇರುವಂತವ್ರು ಅಂದ್ರೆ ಬೆಂಗಳೂರಿನಿಂದ ಹೊರಗಡೆ ಇರುವಂತವ್ರು ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಇಮೇಲ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಅನ್ನ ಮಾಡಿ ಇಮೇಲ್ ನ ಮೂಲಕ ಅವರನ್ನ ಬಿಡುಗಡೆ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯನ್ನ ಮಾಡುವಂತದ್ದು ಮಮತಾ.